ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಫಸ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಈಗ ಡೈರೆಕ್ಟಾಗಿ ಬಟ್ಟೆಗೆ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಸ್ವಲ್ಪ ಡಿಸ್ಟೆನ್ಸ್ಗೆ ನೋಡಿ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸಿಗೆ ನೋಡ್ಕೊಂಡು ಆಮೇಲೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಲೂಸಾಗಿ ಹಾಕಿ ನೋಡಿ, ಈ ಥರ ಒಂದು ಡಬಲ್ ಕ್ರೋಶೆ ಡೈರೆಕ್ಟಾಗಿ ಸ್ವಲ್ಪ ಸ್ಲ್ಯಾಂಟಾಗಿ ಬಟ್ಟೆಗೆ ಹಾಕ್ಕೊಂಡೆ. ಬಟ್ಟೆಗೆ ಹಾಕ್ಕೊಂಡ್ಮೇಲೆ ಈಗ ನಾನು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ಈಗೇನು ಹಾಕಿರ್ತೀವಲ್ವ ಡಬಲ್ ಕ್ರೋಶೆ, ಅದ್ರ ಮೇಲ್ಗಡೆನೆ ಮತ್ತೆ ನಾನು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಒಟ್ಟಿನಲ್ಲಿ ನಿಮಗೆ ಇದು ಫಿಲ್ ಆಗಬೇಕು ಅಷ್ಟನ್ನು ನೀವು ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ಇಲ್ಲಿ ಒಂದು 4ರಿಂದ 5 ಹಾಕಿದರೆ ಸಾಕು, ಫಿಲ್ ಆಗಿಬಿಡತ್ತೆ. ನಂದು 2ನೇ ಡಬಲ್ ಕ್ರೋಶೆ ಕೂಡ ಕಂಪ್ಲೀಟ್ ಆಯಿತು. ಈಗ 3ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶೆ ಏನು ಅಂತ ನಿಮ್ಗೆ ಆಗಲೇ ಗೊತ್ತಿದೆ ಅಂತ ಅನ್ಕೋತೀನಿ. ಈ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ, ತುಂಬ ಕ್ವಿಕ್ ಆಗುವಂಥ ಡಿಸೈನ್. ಈಗ 4ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಸೇಮ್ ಅದೇ ಥರ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗ್ತಾ ಇದ್ದೀನಿ. 4 ಸಲ ಡಬಲ್ ಕ್ರೋಶೆ ಆಯಿತು. ಈಗ ನಾನು ಇನ್ನೊಂದು ಸಲ ಹಾಕೋತಾ ಇದ್ದೀನಿ. 5ನೇ ಸಲ ಡಬಲ್ ಕ್ರೋಶೆ. ನಿಮಗೆ ಫಿಲ್ ಆಯಿತು 4ಕ್ಕೆ ಅಂದರೆ ಅಲ್ಲಿಗೆ ನಿಲ್ಲಿಸಿ. ಇದು ನಾನು 5ನೇದು ಹಾಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಮತ್ತೆ ನೋಡಿ, ಈ ಥರ ಮತ್ತೆ ಡಬಲ್ ಕ್ರೋಶೆ ಹಾಕೋತೀನಿ ಡೈರೆಕ್ಟಾಗಿ ಬಟ್ಟೆಗೆ. ನೋಡಿ, ಈ ಥರ ನೀಡಲ್ ಮೇಲೆ ಒಂದು ದಾರ ತಗೊಂಡು ಸ್ವಲ್ಪ ಡಿಸ್ಟೆನ್ಸ್ಗೆ ಈ ಥರ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಈ ಥರ ಸ್ವಲ್ಪ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡಿಬಿಡ್ಬೋದು. ಯಾಕಂದರೆ ಸ್ವಲ್ಪ ಲೂಸು ಸ್ವಲ್ಪ ಟೈಟ್ ಆದರೆ ಅಡ್ಜಸ್ಟ್ ಮಾಡಿ ಏನಾಗಲ್ಲ, ಕರೆಕ್ಟಾಗಿ ಹಾಕ್ಬೋದು. ಸೊ ಈ ಥರ ಆದಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಮತ್ತೆ 2 ಸಲ ಚೈನ್ ಹಾಕೋತೀನಿ. 2 ಸಲ ಚೈನ್ ಆದಮೇಲೆ ಈಗ ಏನು ರೀಸೆಂಟಾಗಿ ಹಾಕಿರ್ತೀರಲ್ಲ ಡಬಲ್ ಕ್ರೋಶೆ, ಅದ್ರ ಮೇಲೆ ನಾನು ಮತ್ತೆ 5 ಸಲ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ತೀನಿ. ನಿಮಗೆ ಡಿಸೈನ್ ಏನಾದ್ರು ಕಷ್ಟ ಅಂತ ಅನಿಸಿದರೆ ನನ್ನ ವಿಡಿಯೋ ಜೊತೆಗೇ ಸ್ಟಾರ್ಟ್ ಮಾಡಿ, ಪಾಸ್ ಮಾಡಿಕೊಂಡು ಡಿಸೈನ್ ಹಾಕ್ತಾ ಹೋಗಿ. ಆವಾಗ ನೀವು ಈಸಿಯಾಗಿ ಕಲ್ತ್ಕೋಬೋದು. ಈ ಡಿಸೈನ್ ಏನು ಕಷ್ಟ ಇಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು. ಬಟ್ ತುಂಬಾ ಸಿಂಪಲ್ ಆಗಿದೆ, ತುಂಬ ಬ್ಯೂಟಿಫುಲ್ಲಾಗೂ ಕಾಣಿಸುತ್ತೆ ಸೀರೆಗೆ. ನೋಡಿ, ಈಗ ಮತ್ತೆ ನಾನು ಡಬಲ್ ಕ್ರೋಶೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೊ ಅದನ್ನೇ ಹಾಕ್ತಾ ಇದ್ದೀನಿ. ನೋಡಿ, ಈಗ 5 ಸಲ ಡಬಲ್ ಕ್ರೋಶೆಸ್ ಕಂಪ್ಲೀಟ್ ಆಯಿತು. ಈಗ ಡೈರೆಕ್ಟಾಗಿ ಬಟ್ಟೆಗೆ ನಾನು ಡಬಲ್ ಕ್ರೋಶೆಯಿಂದನೇ ಲಾಕ್ ಮಾಡ್ತಾ ಇರೋದು. ಎಲ್ಲ ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚ್ ಥರನೇ ಬರುತ್ತೆ. ಇದು ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದಲ್ದೇ ನನ್ನ ಚಾನಲಲ್ಲಿ ಸುಮಾರು ಸೀರೆ ಕುಚ್ಚು ವೀಡಿಯೋಸ್ ಇದೆ, ಹಾಗೆ ಮೆಹಂದಿ ವೀಡಿಯೋಸ್ ಇದೆ, ಇನ್ನೂ ಚೆನ್ನಾಗಿರೋ ಕ್ರಿಯೇಟಿವಿಟಿ ವೀಡಿಯೋಸ್ ಎಲ್ಲನೂ ಇದೆ. ಸೊ ಒಂದ್ಸಲ ನೋಡ್ಕೊಂಬನ್ನಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಹಾಗೆ ನಾನೀಗೊಂದು ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ಲಾಗ್ಸ್ ಅಂತ ಹೇಳಿ. ಆ ಚಾನಲ್ನು ಕೂಡ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಚೆನ್ನಾಗಿ ಅನಿಸುತ್ತೆ ಅನ್ಕೋತೀನಿ. ವೀಡಿಯೋಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಡೈಲಿ ವ್ಲಾಗ್ಸ್ ಎಲ್ಲ ಅಲ್ಲಿದೆ. ಸೊ ಆ ಚಾನಲ್ನು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ 3ನೇ ಸಲ ಕೂಡ ಸ್ಲ್ಯಾಂಟಿಂಗ್ ಆರ್ಚ್ ಆಯಿತು. ಈಗ ನೆಕ್ಸ್ಟ್ಗೂ ಸೇಮ್ ಇದೇ ಥರ ನಿಮ್ಮ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಫಾಲೋ ಮಾಡಬೇಕು. ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ಹಾಕೋಬೇಕು ಬಟ್ಟೆಗೆ. ಅದಾದಮೇಲೆ 2 ಚೈನ್ ಹಾಕೋಬೇಕು. ಸ್ವಲ್ಪ ಟೈಟ್ ಲೂಸ್ ಅದನ್ನ ಸ್ವಲ್ಪ ಅಡ್ಜಸ್ಟ್. ನೋಡಿ, ಈ ಥರ 2 ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆಸ್ ಹಾಕೋತಾ ಹೋಗೋದು ಅಷ್ಟೇ, ಅದು ಫುಲ್ ಆಗೋವರೆಗೂ. ನಾನು ಇಲ್ಲಿ ಎಲ್ಲದಕ್ಕೂ ಅಷ್ಟೇ 5 ಸಲ ಡಬಲ್ ಕ್ರೋಶೆಸ್ ಹಾಕಿದ್ದೀನಿ. ನೀವು ಕೂಡ ನಿಮಗೆ 4ಕ್ಕೆ ಫಿಲ್ ಆದರೆ ಅಲ್ಲಿಗೆ ನಿಲ್ಲಿಸಿ, ಅಥವಾ 5ಕ್ಕಿಂತ ಇನ್ನೊಂದು ಸ್ವಲ್ಪ ಒಂದು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಹಾಕ್ಕೊಳ್ಳಿ. ಸೊ ಇದೇ ಥರ ಸೀರೆ ಫುಲ್ ಇದೇ ಥರ ಪ್ಯಾಟರ್ನ್ ಬರುತ್ತೆ.
ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ತರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.